ಅಧಿಕಾರ ಹಂಚಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪಟ್ಟನ್ನ ಹಿಡಿದಿದ್ದಾರೆ. ಡಿಸಿಎಂ ಡಿಕೆಶಿ ಸಿಎಂ ಸಿದ್ದರಾಮಯ್ಯ ಮಧ್ಯೆ ಕುರ್ಚಿ ಕದನ ಏರ್ಪಟ್ಟಿರುವಂತದ್ದು. ಫುಲ್ ಆಕ್ಟಿವ್ ಆಗಿದ್ದಾರೆ ಅಹಿಂದ ಮತ್ತು ಒಕ್ಕಲಿಗ ನಾಯಕರು. ಡಿಕೆ ಶಿವಕುಮಾರ್ ಪರವಾಗಿ ಒಕ್ಕಲಿಗ ನಾಯಕರಿಂದ ಒತ್ತಡ ಹೇರುವಂತಹ ಕೆಲಸಗಳು ಆಗ್ತಾ ಇದೆ. ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿದ್ರು. ಏನಾದ್ರೂ ಸಿದ್ದರಾಮಯ್ಯನವರು ತಮ್ಮ ಸ್ಥಾನವನ್ನ ತ್ಯಾಗ ಮಾಡಲಿಲ್ಲ ಅಥವಾ ಬಿಟ್ಕೊಟ್ಟಿಲ್ಲ ಅಂತ ಅಂದ್ರೆ ಮುಂದಿನ ಚುನಾವಣೆಗೆ ಇದು ಬಹುದೊಡ್ಡ ಹೊಡೆತ ಬೀಳುತ್ತೆ ಅನ್ನುವಂತಹ ಒಂದು ಮಾತನ್ನಾಡಿದ್ರು. ಇದರ ಜೊತೆಗೆ ಈ ಸರ್ಕಾರ ಉರುಳುವಂತಹ ಮಾತುಗಳನ್ನ ಕೂಡ ಆಡ್ತಾ ಇದ್ದಾರೆ ಒಕ್ಕಲಿಗ ನಾಯಕರು. ಸಿದ್ದರಾಮಯ್ಯ ಪರವಾಗಿ ಅಹಿಂದ ವರ್ಗ ಫೀಲ್ಡ್ಗೆ ಇಳಿದಿದೆ. ಪಟ್ಟ ಫೈಟ್ ನಲ್ಲಿ ಸೈಲೆಂಟ್ ಆಗಿರೋದು ಯಾಕೆ ಲಿಂಗಾಯತ ಸಮುದಾಯ ಅಂತ ಹೇಳಿ ಪ್ರಶ್ನೆ ಮೂಡ್ತಾ ಇದೆ. ಯಾರ ಬೆಂಬಲಕ್ಕೂ ನಿಲ್ಲದೆ ತಟಸ್ಥ ನೀತಿಯನ್ನ ಅನುಸರಿಸ್ತಾ ಇದ್ದಾರಾ? ಮೌನಕ್ಕೆ ಶರಣಾಗಿದ್ದಾರೆ ಲಿಂಗಾಯತ ನಾಯಕರು. ಈಗ ನಾವು ಸುದ್ದಿಯನ್ನ ಮಾಡ್ತಾ ಇದೀವಲ್ಲ, ನೆಕ್ಸ್ಟ್ ಆಕ್ಟಿವ್ ಆಗ್ತಾರೆ, ನೋಡ್ತಾರೆ ಯಾವ ರೀತಿಯಾಗಿ ಆಕ್ಟಿವ್ ಆಗ್ತಾರೆ ಲಿಂಗಾಯತ ನಾಯಕರು ಅಂತ ಹೇಳಿ. MB ಪಾಟೀಲ್, ಶಿವಾನಂದ ಪಾಟೀಲ್, SS ಮಲ್ಲಿಕಾರ್ಜುನ್, ಶರಣಪ್ರಕಾಶ್ ಪಾಟೀಲ್, ಶರಣಬಸಪ್ಪ ದರ್ಶನಾಪುರ, ಲಕ್ಷ್ಮೀ ಹೆಬ್ಬಾಳ್ಕರ್ ಫುಲ್ ಸೈಲೆಂಟ್ ಆಗಿದ್ದಾರೆ. 36 ಲಿಂಗಾಯತ ಶಾಸಕರು ಕುರ್ಚಿ ಕದನದಲ್ಲಿ ಫುಲ್ ನ್ಯೂಟ್ರಲ್, ಆ ಕಡೆನೂ ಬೇಡ ಈ ಕಡೆನೂ ಬೇಡ ಅಂತ ಹೇಳಿ ಒಂದು ನ್ಯೂಟ್ರಲ್ ಅನ್ನ ಅವರು ಅನುಸರಿಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾಣಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಒಂದ್ ಕಡೆ ಒಕ್ಕಲಿಗ ನಾಯಕರು ಸಿದ್ದರಾಮಯ್ಯನವರ ಪರ ನಿಂತಿದ್ರೆ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಪರ ನಿಂತಿದ್ರೆ, ಮತ್ತೊಂದು ಕಡೆ ಅಹಿಂದ ನಾಯಕರು ಸಿಎಂ ಪರವಾಗಿ ನಿಂತಿದ್ದಾರೆ. ಈಗ ಲಿಂಗಾಯತ ನಾಯಕರ ಪಾತ್ರ ಏನು? ಯಾಕೆ ಸೈಲೆಂಟ್ ಆಗಿದ್ದಾರೆ? ನ್ಯೂಟ್ರಲ್ ಇದ್ಬಿಡೋಣ ಅನ್ನುವಂತಹ ತೀರ್ಮಾನಕ್ಕೇನಾದ್ರೂ ಬಂದಿದ್ದಾರಾ? ಅಥವಾ ಮಾಧ್ಯಮದವರು ಸುದ್ದಿ ಮಾಡ್ಲಿ, ಆಗ ನಾವು ಎಚ್ಚರವನ್ನ ವಹಿಸೋಣ, ನಿದ್ದೆಯಿಂದ ಎದ್ದೋಳೋಣ ಅಂತ ಏನಾದ್ರೂ ಇದ್ದಾರಾ ಅಂತ? ರಮ್ಯಾ, ಸಿಎಂ ಸಿದ್ದರಾಮಯ್ಯನವರ ಕುರ್ಚಿ ವಿಚಾರದಲ್ಲಿ, ಕುರ್ಚಿ ಕದನದಲ್ಲಿ ಲಿಂಗಾಯತ ಸಮುದಾಯದ ನಾಯಕರು ನ್ಯೂಟ್ರಲ್ ಆಗಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತ್ಕೊಂಡು ಇಡೀ ಅಹಿಂದ ವರ್ಗ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿಬೇಕು, ಮುಂದಿನ ಬಜೆಟ್ ಅನ್ನ ಅವರೇ ಮಂಡಿಸಬೇಕು, ಸಿಎಂ ಕುರ್ಚಿಯನ್ನ ಬಿಟ್ಟು ಇಳಿಲೇಬಾರದು ಅನ್ನೋ ಒಂದು ಒತ್ತಡವನ್ನ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಹಾಕ್ತಾ ಇರುವಂತದ್ದು. ಇನ್ನೊಂದು ಕಡೆ ಒಕ್ಕಲಿಗ ಸಮುದಾಯದ ನಾಯಕರಾಗಿರ್ಬೋದು ಮತ್ತು ಆ ಸಮುದಾಯದ ಸ್ವಾಮೀಜಿಗಳು ಎಲ್ಲರೂ ಸಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲೇಬೇಕು ಅನ್ನುವಂತ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡ ತಂತ್ರವನ್ನ ಅನುಸರಿಸ್ತಾ ಇರುವಂತದ್ದು. ಈ ರಾಜಕೀಯ ಕುರ್ಚಿ ಕದನದ ಮಧ್ಯೆಯಲ್ಲಿ ಲಿಂಗಾಯತ ಸಮುದಾಯ ಬಹಳಷ್ಟು ನಿರ್ಣಾಯಕವಾಗಿರುವಂತದ್ದು. ಆದ್ರೆ ಲಿಂಗಾಯತ ಸಮುದಾಯದಲ್ಲಿರ್ತಕ್ಕಂಥ 8 ಸಚಿವರುಗಳಾಗಿರ್ಬೋದು, 36ಕ್ಕೂ ಹೆಚ್ಚು ಶಾಸಕರುಗಳು ಎಲ್ಲರೂ ಸಹ ಮೌನ ತಳೆದಿರುವುದು ಸಾಕಷ್ಟು ವಿಶೇಷಕ್ಕೆ ಕಾರಣವಾಗ್ತಾ ಇರುವಂತದ್ದು. ವಿಶೇಷವಾಗಿ ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿರ್ತಕ್ಕಂಥ MB ಪಾಟೀಲ್ ಆಗಿರ್ಬೋದು, ಈಶ್ವರ್ ಖಂಡ್ರೆ ಅವರು ಆಗಿರ್ಬೋದು, ಆ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪಾಳಯದಲ್ಲಿ ಗುರುತಿಸಿಕೊಂಡ್ರು ಸಹ ಯಾರೂ ಸಹ ಬಹಿರಂಗವಾಗಿ ಮಾತನಾಡದೇ ಇರುವುದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು. ಹೀಗಾಗಿ ಈ ಕುರ್ಚಿ ಕದನದಲ್ಲಿ ಲಿಂಗಾಯತ ಸಮುದಾಯದ ನಾಯಕರ ಜಾಣ ಮೌನ ಏನಿದೆ, ಇದು ಯಾವ ರೀತಿಯಾದಂತಹ ತಿರುವನ್ನ ಕೊಡುತ್ತೆ ಅನ್ನೋದೇ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.